ಗುಡ್ ಮಾರ್ನಿಂಗ್ ಅಡೇ ಇನ್ ಮೈ ಲೈಫ್ ಸ್ಯಾಟರ್ಡೇ ಸೀರೀಸ್ ಡೇ ಒನ್. ಬೆಳಿಗ್ಗೆ ಬೇಗ 5:30 ಯೂಶಲಿ ನಾನು ಎದ್ದೊಳ್ತೀನಿ. ಎದ್ದು ಫಸ್ಟ್ ಬಿಸಿನೀರು ಕುಡಿದು ಡೇ ಲಿಸ್ಟ್ ಮಾಡ್ಕೊಂಡು ಸ್ವಲ್ಪ ವರ್ಕೌಟ್ ಮತ್ತು ಮೆಡಿಟೇಷನ್ ಮಾಡಿ ಒಂದೊಳ್ಳೆ ಟೀ ಕುಡಿದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಯೂಶಲಿ ನಾನು ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಪ್ರಿಪೇರ್ ಮಾಡಿರ್ತೀನಿ. ನಾನು ಬ್ರೇಕ್ಫಾಸ್ಟ್ಗೆ ಓಟ್ಸ್ ತಿಂದೆ. ನಿನ್ನೆ ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ಇವತ್ತು ಎಲ್ಲರೂ ಫ್ರೆಂಡ್ಶಿಪ್ ಬ್ಯಾಂಡ್ ತೊಗೊಂಡು ಬಂದಿದ್ದರು. ಯೂಶಲಿ ನನ್ನ ಮಕ್ಳ ಜೊತೆ ಸ್ವಲ್ಪ ಮಕ್ಕಳಾಗಿರ್ತೀನಿ, ಹಂಗಾಗಿ ಅವರು ನನಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಹಾಕಿ ಫ್ರೆಂಡ್ಶಿಪ್ ಡೇ ವಿಶ್ ಮಾಡಿದರು. ಸೊ ವರ್ಕ್ ಎಲ್ಲ ಮುಗಿಸ್ಕೊಂಡು ನಾನು ಬರಬೇಕಾದ್ರೆ ನಮ್ಮ ಸ್ಕೂಲ್ ಹತ್ರ ಒಂದು ಬಟರ್ ಫ್ರೂಟ್ ಗಿಡ ಇದೆ. ಮೇ ಬಿ ಅಲ್ಲಿರೋರ್ಗೆ ಗೊತ್ತಿಲ್ಲ ಅನ್ಸುತ್ತೆ ಅದು ಬಟರ್ ಫ್ರೂಟ್ ಗಿಡ ಅಂತ, ಬಿಕಾಸ್ ಅದು ಕೆಳಗಡೆ ಬಿದ್ದು ಹಾಳಾಗಿ ಹೋಗ್ತಿರುತ್ತೆ, ಯಾರೂ ತೊಗೊಂಡು ತಿನ್ನೋದು ಇಲ್ಲ ಅದನ್ನು. ನೀವು ಮನೆಗೆ ವಾಪಸ್ ಬಂದು ಫ್ರೆಶ್ ಅಪ್ ಆಗಿ ಮಧ್ಯಾಹ್ನ ಲಂಚ್ ಮಾಡೋಕ್ಕಾಗಿರಲಿಲ್ಲ, ಓಟ್ಸ್ ತಿಂದಿದ್ದು ಹೊಟ್ಟೆ ಫುಲ್ ಇತ್ತು. ಲಂಚ್ ಮುಗಿಸ್ಕೊಂಡು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ಟುಡಿಯೋ ಕಡೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ನನ್ನ ಇಡೀ ಡೇ ಮಕ್ಳ ಜೊತೆನೇ ಹೋಗ್ತಿರುತ್ತೆ. ಸ್ಕೂಲಲ್ಲಿ ಮಕ್ಕಳು, ಸ್ಟುಡಿಯೋದಲ್ಲಿ ಮಕ್ಕಳು, ಮನೆಯಲ್ಲಿ ನನ್ನ ಮಗ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಒಳ್ಳೆ ಫ್ರೆಶ್ ಕಾಫಿ ಕುಡಿಯೋದಲ್ಲಿರೋ ಮಜಾ ಮಸ್ತ್ ಇರುತ್ತೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ಕಾಫಿ ಕುಡಿದು ವಾಪಸ್ ಮನೆಗೆ ಬಂದು ರಾತ್ರಿಗೆ ಡಿನ್ನರ್ ಪ್ರಿಪೇರ್ ಮಾಡಿದೆ. ಸ್ವಲ್ಪ ಹೊತ್ತು ನನ್ನ ಮಗನಿಗೆ ಓದಿಸ್ಕೊಂಡು ಹಾಗೇನೆ ಅವನಿಗೆ ಫಸ್ಟು ತಿನ್ನಿಸ್ಬಿಡ್ತೀನಿ, ಬಿಕಾಸ್ ಯಾವಾಗ ಮಲ್ಕೊತಾರೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಫುಲ್ ಟಯರ್ಡ್ ಆಗಿರ್ತಾನೆ. ಸೊ ನಾನು ತಿನ್ನಬೇಕಾದ್ರೆ ನನಗೆ ಎಂಟರ್ಟೈನ್ಮೆಂಟೇ ಬೇಡ, ನನ್ನ ಮಗನೇ ಫುಲ್ಲು ಕೊಡ್ತಿರ್ತಾನೆ. ಸೊ ಒಂದು ಫ್ಯಾಟ್ ಕಟ್ಟರ್ ಡ್ರಿಂಕ್ ಕುಡಿದು ನೆಕ್ ತುಂಬ ಪೇಯ್ನ್ ಆಗ್ತಿತ್ತು, ಒಂದು ಸ್ಪ್ರೇ ಹೊಡೆದು ಪಾಚ್ಕೊಂಡೆ. ಗುಡ್ ನೈಟ್.